ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ ಮನೋಜ್ ಕೊಡಿಕಲ್, ಮಹಾಪೌರರು ಮಂಗಳೂರು ಮಹಾನಗರ ಪಾಲಿಕೆ, ಹಾಗೂ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಹಾಗೂ ಶಿಕ್ಷಕರು, ಪ್ರಮುಖವಾಗಿ ದೈಹಿಕ ಶಿಕ್ಷಕರು. ಈ ಒಂದು ಕಾರ್ಯಕ್ರಮ ನನಗೆ ತುಂಬ ಅನಿರೀಕ್ಷಿತ ಆಗಿತ್ತು. ಆದರೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ಯಾಕೆಂದರೆ ಪ್ರೀತಿಯಿಂದ ಕರೆದಿರುವಾಗ ನನಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೊಂದು ಮಿಶ್ರ ಭಾವನೆ ಬರ್ತಾ ಇದೆ. ಒಂದು ನನ್ನ ಹೈಸ್ಕೂಲ್ ದಿನಗಳನ್ನು ನೆನಪು ಬರ್ತಾ ಇದೆ. ಯಾಕೆಂದರೆ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎನ್ನುವ ಕುವೆಂಪುವರ, ಪೆಂಪಿನ ಕವಿ ಕುವೆಂಪುವರ ಆ ಕಾವ್ಯ ಏನಿದೆ ಅದನ್ನು ಮಕ್ಕಳೆಲ್ಲ ಟೀಚರೇ ಹಾಡಿದ್ದಾರೆ ಇವತ್ತು. ಅದು ನನ್ನ ಪುನಃ ಹೈಸ್ಕೂಲ್ ದಿನಗಳಿಗೆ ಮಾರ್ದನಿಸ್ತಾ ಇತ್ತು. ಹಾಗೆ ಹೈಸ್ಕೂಲು ಶಿಕ್ಷಕರು ಅಂತೇಳಿದರೆ ಅದೊಂದು ಮಾಡೆಲ್ಗಳು ಎಲ್ರಿಗೂ ಕೂಡ. ಈ ಪ್ರೈಮರಿ ಸ್ಕೂಲ್ ಟೀಚರು ಒಂದು ಪೇರೆಂಟಲ್ ಅಫೆಕ್ಷನ್ ಇರುತ್ತೆ. ಕಾಲೇಜಿನವ್ರ ಲೆಕ್ಚರರ್ ಬಗ್ಗೆ ಜಾಸ್ತಿಯನ್ನು ಯಾರು ತಲೆ ಕೊಡಿಸ್ಕೊಳ್ಳೋದಿಲ್ಲ. ನಿಜವಾದ ಹೆದರಿಕೆ ಇರೋದು ಹೈಸ್ಕೂಲ್ ಟೀಚರ್ಸ್. ಅಂಥ ಹೈಸ್ಕೂಲ್ ಟೀಚರ್ ಸಮ್ಮುಖದಲ್ಲಿ ನಾನು ಇರುವಾಗ ನನ್ನ ನೆನಪು ಹೈಸ್ಕೂಲ್ ದಿನಗಳತ್ತೇ ಹೋಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಕರ ಕ್ರೀಡಾಕೂಟ 2025 ಇದನ್ನು ತಾವೆಲ್ಲರೂ ಸೇರಿ NITಕೆಯ ಈ ಒಂದು ಮೈದಾನದಲ್ಲಿ ನೀವು ಆಯೋಜಿಸಿರುವರೆ ನನಗೂ ಕೂಡ ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕೆ ಅಂತೇಳಿದರೆ NITಕೆ ಸುರತ್ಕಲ್ಲು ಇಂಥ ಕಾರ್ಯಕ್ರಮಗಳಾಗುವುದಕ್ಕೆ ಅತ್ಯಂತ ಸ್ಫೂರ್ತಿ ಮತ್ತು ಉತ್ತೇಜನವನ್ನು ಕೊಡುವಂಥ ಒಂದು ಸಂಸ್ಥೆ. ಯಾಕೆಂದರೆ NITಕೆ ಒಂದು ದೇಶದಲ್ಲೇ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಅಂತ ನಮ್ಮ ಈ ಪ್ರಾಂಗಣದಲ್ಲಿ ವರ್ಷಂಪ್ರತಿ ಅನುಗಾಲು ನೂರಾರು ಕಾರ್ಯಕ್ರಮಗಳಾಗ್ತವೆ. ಯಾಕೆಂದರೆ ಅಂಥ ಒಂದು ಸ್ಥಾನದಲ್ಲಿ NITಕೆ ಇರುವುದರಿಂದ ಅದರ ಬೆನಿಫಿಟ್ಟು ಜನಸಾಮಾನ್ಯರಿಗೂ ಕೂಡ ಮುಟ್ಟಬೇಕು ಅನ್ನೋ ನೆಲೆಯಲ್ಲಿ ನೂರಾರು ಕಾರ್ಯಕ್ರಮಗಳು ವರ್ಷಂಪೂರ್ತಿ ನಡೀತಾ ಇರ್ತದೆ. ಆ ನೆಲೆಯಲ್ಲಿ ಈ ಒಂದು ಕ್ರೀಡಾಕೂಟ NITಕೆ ಗ್ರೌಂಡಲ್ಲಿ ಆಗಿರೋದು ನನಗೆ ಅತ್ಯಂತ ಖುಷಿ ತರುವಂಥ ವಿಚಾರ. ಯಾಕೆಂದರೆ NITಕೆ ಸಮಾಜದಿಂದ ಎಷ್ಟೋ ಪಡ್ಕೊಂಡಿದೆ. ಹಾಗಾಗಿ ಸಮಾಜಕ್ಕೆ ನಾವು ಕೊಡುವಂಥ ಒಂದು ಬದ್ಧತೆ ಕೂಡ ನಮಗಿದೆ. ಯಾಕೆ ಅಂತೇಳಿದರೆ ಒಂದು ಕಾಲೇಜಿನ ಧ್ಯೇಯವಾಕ್ಯ ನಮ್ಮದು ಕಾಯಕವೇ ಕೈಲಾಸ ಅಂತ. ಕಾಯಕವೇ ಕೈಲಾಸ ಅನ್ನೋದರೊಟ್ಟಿಗೆ ಇನ್ನೊಂದು ಗ್ರೀಕಲ್ಲಿ ಒಂದು ಮ್ಯಾಪ್ ಇದೆ, ಲುಸೆಟ್ ಎಟ್ ಹರ್ಡೆಟ್ ಅಂತ. ನೀನು ಶೋಭಿಸು, ಇನ್ನೊಬ್ಬರನ್ನು ಶೋಭಿಸುವಂತ. ಹಾಗೆ ನಾವು NITಕೆ ಸುರತ್ಕಲ್ ನಾವು ಶೋಭಿಸೋದ್ರೊಟ್ಟಿಗೆ ನಮ್ಮ ಸುತ್ತಲಿನ ಎಲ್ಲರನ್ನು, ಎಲ್ಲ ವಿದ್ಯಾರ್ಥಿ ವರ್ಗದವರನ್ನ, ಎಲ್ಲ ಟೀಚರ್ಗಳನ್ನ, ಎಲ್ಲ ಸಂಸ್ಥೆಗಳನ್ನು ಶೋಭಿಸುವಂಥ ಒಂದು ನೈತಿಕ ಬದ್ಧತೆ ನಮ್ಮ ಮೇಲಿದೆ. ಆ ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗುವುದಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ಇನ್ನೊಂದು ವಿಚಾರ ಏನಂತೇಳಿದರೆ, ಸಾಮಾನ್ಯವಾಗಿ ಎಲ್ಲರೂ ಬೇಡೋದು ಎರಡು ವರಗಳನ್ನು. ಒಂದು ಆರೋಗ್ಯ ಭಾಗ್ಯ, ಇನ್ನೊಂದು ಲಕ್ಷ್ಮೀ ಭಾಗ್ಯ. ಯಾಕೆಂದರೆ ಆರೋಗ್ಯ ಲಕ್ಷ್ಮೀ ಅಂದರೆ ಸಂಪತ್ತು ನಾನು ಹೇಳ್ತಾ ಇರೋದು. ಲಕ್ಷ್ಮೀ ಅದಕ್ಕೆ ನಾವೆಲ್ಲರೂ ಹಣವನ್ನು ಬ್ಯಾಂಕಿನಲ್ಲೋ ಇಲ್ಲೋ ಇನ್ವೆಸ್ಟ್ ಮಾಡ್ತೇವೆ. ಅದೇ ಆರೋಗ್ಯ ಭಾಗ್ಯ ಬಂದವಾಗ ನಾವು ಇನ್ವೆಸ್ಟ್ ಮಾಡಬೇಕಾದದ್ದು ಬ್ಯಾಂಕಿನಲ್ಲಲ್ಲ, ನಾವು ಇನ್ವೆಸ್ಟ್ ಮಾಡಬೇಕಾದ್ದು ಪ್ಲೇಗ್ರೌಂಡಲ್ಲಿ. ಹಾಗೆ ಆ ಪ್ಲೇಗ್ರೌಂಡಲ್ಲಿ ಇನ್ವೆಸ್ಟ್ ಮಾಡುವುದಕ್ಕೆ ನಮ್ಮ ಶಕ್ತಿ ಮತ್ತು ನಮ್ಮ ಶ್ರಮ ಮತ್ತು ನಮ್ಮ ದಿನಚರಿಯನ್ನು ವ್ಯಯ ಮಾಡೋದಕ್ಕೆ ಇಲ್ಲಿ ಕೂತಿರುವಂಥ ಬಹುಪಾಲು ಮಂದಿ ದೈಹಿಕ ಶಿಕ್ಷಕರು ಇರಬೇಕು. ಸಾಲದಕ್ಕೆ ನನ್ನ ಎದುರುಗಡೆ ಕೂತಿರುವಂಥ ಬಹುಪಾಲು ಮಂದಿ ಶಿಕ್ಷಕರು ಮಕ್ಕಳಿಗೆ ಅವು ಎಳವೆಯಲ್ಲೇ ಅದನ್ನು ಹೇಳಿಕೊಡುವಂಥ ಪುಣ್ಯತರವಾದಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಒಂದು ಸ್ವಚ್ಛ ಮತ್ತು ಆರೋಗ್ಯಪೂರ್ಣ ಸಮಾಜಕ್ಕೆ ತಮ್ಮ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ತಾ ಎಲ್ಲ ಶಿಕ್ಷಕರಿಗೂ ನನ್ನ NITಕೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಇನ್ನೊಂದು ವಿಚಾರ ಏನು ಅಂತೇಳಿದರೆ, ಅಲ್ಲಿ ಮೆಡಲ್ ನೋಡ್ತಾ ಇದ್ದೇನೆ, ಸಾಕಷ್ಟು ಮೆಡಲ್ಗಳಿವೆ. ಆ ಮೆಡಲ್ಗಳು ಎಲ್ಲರಿಗೂ ಸಿಗುವುದಿಲ್ಲ, ನನಗೆ ಗೊತ್ತುಂಟದು. ಎಲ್ಲ ಮೆಡಲ್ಗಳು ಸಿಗೋದಿಲ್ಲ. ಎಸ್ಪೆಷಲಿ ಕ್ರೀಡಾಕೂಟಗಳಿಗೆ ಸಂಬಂಧಪಟ್ಟಂತೆ ಮಂಕುತಿಮ್ಮನ ಒಂದು ಮಾತಿದೆ. DVG ಅವರು ಕನ್ನಡದ ಭಗವದ್ಗೀತೆ ಅಂತ ಹೇಳಲ್ಪಟ್ಟಂಥ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಸೂಕ್ತಿ ಇದೆ. ಅದು ಎಲ್ಲರಿಗೂ ಕೂಡ ಒಂಥರ ಸಮಾಧಾನ ಕೊಡುವಂಥದ್ದು. ಅದು ಹೀಗೆ ಇದೆ: ಜಟ್ಟಿ ಕಾಳಗದಿ ಗೆಲ್ಲದೊಳಿ ಗರಡಿಯ ಪಟ್ಟು ಸಾಮುಗಳೆಲ್ಲ ವ್ಯರ್ಥವೆನಬೇಡ, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣದ ಗಟ್ಟಿತನವೇ ಗರಡಿ ಫಲ ಮಂಕುತಿಮ್ಮ ಅಂತ. ಇದರ ಅರ್ಥ ಏನು ಅಂತೇಳಿದರೆ, ನಾವು ಕ್ರೀಡೆಯಲ್ಲಿ ಗೆಲ್ಲೇಬೇಕಂತೇನಿಲ್ಲ. ಆದರೂ ಕೂಡ ಜಟ್ಟಿಗಳು ಇಬ್ಬರು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ, ಒಬ್ಬನೇ ಗೆಲ್ಲಬೇಕಾದ್ದು. ಆದರೆ ಅವನ ಏನು ಸ್ಪೋರ್ಟ್ಸ್ಮನ್ಶಿಪ್ ಏನಿದೆ ಅದು ನಡೀತಾ ಇರುವಾಗ ಆ ತೋಳಲ್ಲಿ ಬರ್ಬೋದಾದಂಥ ಶಕ್ತಿ ಇಬ್ಬರಿಗೂ ಬರ್ತದೆ. ಅದೇ ನಮ್ಮ ಗರಡಿ ಮನೆಯ ಪ್ರತಿಫಲ ಅಂತ ಒಂದು ಆದರ್ಶವಾದ, ಒಂದು ಸತ್ಯವಾದ, ಒಂದು ಉದಾತ್ತವಾದ ಒಂದು ವಿಚಾರವನ್ನು ಹೇಳಿದ್ದಾರೆ.
ನಾನು ಯಾವಾಗಲೂ ಹೇಳೋದುಂಟು, NITK ಸ್ಟೂಡೆಂಟ್ಸ್ ಆರ್ ವೆರಿ ಬ್ರಿಲಿಯಂಟ್. ನಮ್ಮ ಮಕ್ಕಳು ತುಂಬ ಬುದ್ಧಿವಂತರಿದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಹೇಳೋದು, ನೀವು ಇಡೀ ದಿನ ಓದ್ತಾನೆ ಇರಬೇಡಿ, ಬೇರೆ ಬೇರೆ ಹಾಬೀಸ್ಗಳನ್ನು ನೀವು ಮೈಗೂಡಿಸ್ಕೊಳ್ಳಿ ಅಂತ. ಅದು ಹೇಗೆ ಅಂತೇಳಿದರೆ, ಸಂಗೀತ ಕಲೆಯೊಂದು ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಮೌನದಲ್ಲಿ, ಒಮ್ಮೆ ಸಂಸಾರದಲ್ಲಿ ಬ್ರಹ್ಮಾನುಭವಿ ಆಗೋ ಮಂಕುತಿಮ್ಮ ಅಂತ. ಯಾಕೆ ನಾನು DVG ಅವರ ಮಾತನ್ನು ಹೆಚ್ಚು ಉಪಯೋಗಿಸ್ತೇನೆ. ಯಾಕೆ ಅಂತೇಳಿದರೆ ಅದಕ್ಕೆ ಜೀವನಕ್ಕೆ ಹತ್ತಿರವಾದಂಥ ಕೆಲವೊಂದು ಉದಾತ್ತವಾದ ಒಂದು ನಿಲುವುಗಳಿರ್ತವೆ. ಹಾಗಾಗಿ ನಾನು ಹೇಳೋದು, ನಮ್ಮ ಮಕ್ಕಳಿಗೆ, ನಮ್ಮ ಸ್ಟೂಡೆಂಟ್ಸ್ಗಳಿಗೆ, ನೀವು ಬರೀ ಶಿಕ್ಷಣಕ್ಕೆ ನಿಮ್ಮನ್ನು ನೀವು ಸೀಮಿತಗೊಳಿಸಬೇಡಿ. ನೀವು ಬೇರೆ ಹಾಬೀಸ್, ಯಕ್ಷಗಾನ ಇರ್ಬೋದು ಅಥವಾ ಇನ್ಯಾವುದೇ ಕಲೆಗಳಿರ್ಬೋದು, ಅಥವಾ ಯಾವುದೇ ಒಂದು ಇದರಲ್ಲಿ ನೀವು ವಿಭಿನ್ನವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಅಂತ ಹೇಳೋದುಂಟು. ಆ ದೃಷ್ಟಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ತಿಳಿದಂತೆ ಇಲ್ಲಿ ತುಂಬ ಜನ ಮಾತಾಡಲಿಕ್ಕೆ ಇರೋದ್ರಿಂದ ನಾನು ಮಾತನ್ನು ವಿಸ್ತರಿಸುವುದಿಲ್ಲ. ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ತುಂಬ ಜನ ದೈಹಿಕ ಶಿಕ್ಷಕರು ಹಾಗೂ ಇತರ ಪದಾಧಿಕಾರಿಗಳು ಮತ್ತು ಆಡಳಿತ ವರ್ಗದವರು ಎಲ್ಲರೂ ಇಲ್ಲಿದ್ದಾರೆ. ಮತ್ತು ಬೇರೆ ಸ್ಕೂಲ್ಗಳಿಂದ ಬಂದಂಥ ಎಷ್ಟೋ ಜನ ಶಿಕ್ಷಕರು ಕೂಡ ಇದ್ದಾರೆ. ಈ ನಿಮ್ಮ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಏನಿದೆ ಇದು ಕೂಡ ಮುಂದುವರಿಲಿ. ಇದೇ ಥರ ಮುಂದೆಯೂ ಕೂಡ NITK ಸುರತ್ಕಲ್ ನಿಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ವೇದಿಕೆ ಆಗಲಿ ಅಂತ ಆಸೆ ಪಡ್ತಾ ನನ್ನೆರಡನ್ನ ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗೋದಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಕಡೆಯಿಂದ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕನ್ನಡಂ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.